Hello friends, last class alli some questions we have discussed. Okay, today I want to discuss some of the remaining questions. Remaining means if easy question is there, I am not going to discuss. Slightly difficult questions I am going to discuss. Okay, easy questions ಇದ್ರೆ ಆ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿರಲ್ಲ. ಓಕೆ, ಯಾವ ಒಂದು ಸ್ವಲ್ಪ ಸ್ಲೈಟ್ ಡಿಫಿಕಲ್ಟ್ ಇದಾವಲ್ಲ ಆ ಕ್ವಶನ್ಸನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ, ಯಾರಿಗಾರ ಡೌಟ್ಸ್ ಇತ್ತು ಅಂದ್ರೆ ನೋಡ್ಕೊಂಡ್ಬಿಡ್ರಿ. 1 ಮಾರ್ಕ್ಸ್ ಕ್ವಶನ್ಸು. ಫಸ್ಟ್ ಕ್ವಶನ್ ಏನು, ಹೆನ್ರೀಸ್ ಲಾದ್ ಅಂತ ಕೇಳ್ಯಾರ ಸ್ಟೇಟ್ಮೆಂಟ್, ದಟ್ ಈಸ್ ಸಿಂಪಲ್. ಓಕೆ, ಅದನ್ನು ಬರೆದು ಬಿಡ್ರಿ, ನೋಟ್ಸ್ದಾಗಿರ್ತದೆ. ಸೆಕೆಂಡ್ ಕ್ವಶನ್ ಕೇಳಿದಾರೆ, ಯಾವಾಗೂ ಯೂಸ್ವಲಿ ಕ್ವಶನ್ ಪೇಪರ್ ಒಳಗೆ ದ ಫಸ್ಟ್ ಕ್ವಶನ್ ಆ್ಯಂಡ್ ಸೆಕೆಂಡ್ ಕ್ವಶನ್ ದೀಸ್ 2 ಕ್ವಶನ್ಸ್ ಕಮ್ ಫ್ರಮ್ ಸೊಲ್ಯೂಷನ್ ಟಾಪಿಕ್. ಓಕೆ, 1 ಮಾರ್ಕ್ಸ್ನ ಕ್ವಶನ್ಸು 2 ಸ್ಟಾರ್ಟಿಂಗ್ದು ಎಲ್ಲಿ ಇರ್ತಾವೆ ಅಂತ ಹೇಳಿದ್ದೀರಿ, ಸೊಲ್ಯೂಷನ್ ಒಳಗಿನೂ ಇರ್ತಾವೆ, ನೆನಪನೇ ಇಟ್ಕೊಂಡ್ಬಿಡ್ಬೇಕಾದ್ರೆ. ಓಕೆ, ಫಿಕ್ಸ್ ಕ್ವಶನ್, ಅವು ಚೇಂಜಸ್ ಆಗಂಗಿಲ್ಲ. ಯೂಸ್ವಲಿ ಸೊಲ್ಯೂಷನ್ ಮ್ಯಾಗ ಒಂದು ಯಾವ್ದಾರ ಲಾಸ್ ಕೇಳಿರ್ತಾನೆ. ಸೆಕೆಂಡ್ ಒನ್ ಏನಾರು ರಿಲೇಟೆಡ್ ಇತ್ತಂದ್ರೆ ದಟ್ ಈಸ್ ರಿಲೇಟೆಡ್ ಟು ವಾಟ್, ಸ್ವೆಲ್ ಆ್ಯಂಡ್ ಸ್ರಿಂಕ್ ಅಂತ ಬರ್ತದೆ. ಇಲ್ಲಾಂದ್ರೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಮ್ಯಾಗ ಕೇಳಿರ್ತಾನೆ. ವ್ಯಾಂಟ್ ಆಫ್ ಫ್ಯಾಕ್ಟರ್ ಮ್ಯಾಗ ಕೇಳಿರ್ತಾನೆ ಅಂದ್ರೆ ಐ ವ್ಯಾಲ್ಯೂ ಇರ್ತೈತಿಲ್ಲ, ಗ್ರೇಟರ್ ದ್ಯಾನು ಲೆಸ್ ದ್ಯಾನ್ ಇತ್ತಂದ್ರೆ ಅವಾಗ ಏನಾಗ್ತದೆ ಅಂತ ಕೇಳ್ತಾನೆ. ಅವು ಕ್ವಶನ್ಸ್ ಕೇಳ್ತಿರ್ತಾನೆ. ಮತ್ತು ಎಲ್ಲಿ ಕೇಳ್ತಿರ್ತಾನೆ, ನೆಗೆಟಿವ್ ಡಿವಿಯೇಷನ್, ಪಾಸಿಟಿವ್ ಡಿವಿಯೇಷನ್ ಯಾವ ಟೈಪ್ ಆಗ್ತದೆ ಅದ್ರ ಮ್ಯಾಗ ಕ್ವಶನ್ಸ್ ಬರ್ತಿರ್ತಾವೆ. ಇವೆಲ್ಲ ಪಾಸಿಬಿಲಿಟಿ, 1 ಮಾರ್ಕ್ಸ್ ಕ್ವಶನ್ ಪಾಸಿಬಿಲಿಟಿ. ಈ ಕಾನ್ಸೆಪ್ಟನ್ನು ಪರ್ಫೆಕ್ಟ್ ಮಾಡಿರಿ. ಓಕೆ, ಓಲ್ಡ್ ಕ್ವಶನ್ ಪೇಪರ್ದಾಗ ಕೇಳ್ಯಾನ ನೋಡಿ, ನೆಗೆಟಿವ್ ಡಿವಿಯೇಷನು, ಪಾಸಿಟಿವ್ ಡಿವಿಯೇಷನು ಅಂದರೆ 10 ml ಸೊಲ್ಯೂಷನ್ ಆಫ್ ಎ ತೊಗೊಂಡ್ರೆ ದ್ಯಾಟ್ ಕ್ಯಾನ್ ರಿಯಾಕ್ಟ್ ವಿತ್ 10 ml ಆಫ್ ಬಿ ತೊಗೋತಂದ್ರೆ ಅವಾಗ ನೆಗೆಟಿವ್ ಸೊಲ್ಯೂಷನ್ ಡಿವಿಯೇಷನ್ ಆಗ್ತದೋ ಅಥವಾ ಪಾಸಿಟಿವ್ ಡಿವಿಯೇಷನ್ ಆಗ್ತದೋ, ಈ ಟೈಪ್ ಕ್ವಶನ್ಸ್ ಕೇಳ್ತಾನೆ. ಅವೊಂದು ಸ್ವಲ್ಪ ನೀವು ಓಲ್ಡ್ ಕ್ವಶನ್ ಪೇಪರ್ ಅದಾವಲ್ಲ ನಿಮ್ಮ ಹತ್ರ, ಅವು ಕ್ವಶನ್ ಪೇಪರ್ನ ರೆಫರ್ ಮಾಡಿದ್ರೆ ಐಡಿಯಾ ಬರ್ತದೆ. ಓಕೆ, ಇಲ್ಲೇನು ಕ್ವಶನ್ ಕೇಳಿದ್ದಾರೆ, ಹೌ ಡಸ್ ದ ಸೈಜ್ ಆಫ್ ಬ್ಲಡ್ ಸೆಲ್ ಚೇಂಜಸ್ when placed in an aqueous containing less than 0.91 ಅಂತನೂ ಅದು ಸಂಭವಕ್ಕೊಳಗೆ, ಅಥವಾ 0.9 ಅಂದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಸೋಡಿಯಂ ಕ್ಲೋರೈಡ್. ಈ ಸಲೈನ್ ವಾಟರ್ ಇರ್ತದೆ ನೋಡ್ರಿ, ಎಲ್ಲರೂ ಯೂಸ್ವಲಿ ಸಲೈನ್ ವಾಟರ್ ನೋಡಿರ್ತಿರಲ್ಲ. ಸಲೈನ್ ವಾಟರ್ ಒಳಗೆ ಏನಿರ್ತದೆ, ಸೋಡಿಯಂ ಕ್ಲೋರೈಡ್ ಇರ್ತದೆ. ಸಲೈನ್ ವಾಟರ್ ಒಳಗೆ NaCl ಇರ್ತದೆ ರೀ. ಆ NaCl ಅದು ಪರ್ಸೆಂಟೇಜ್ ಎಷ್ಟು ಮೇಂಟೈನ್ ಮಾಡಿರ್ತಾರೆ ಹೇಳವ್ರ, ಎಕ್ಸಾಕ್ಟ್ 0.1 ಮೇಂಟೈನ್ ಮಾಡಿರ್ತಾರೆ. ಎಕ್ಸಾಕ್ಟ್ ಮೀನ್ಸ್ ವೆರಿ ಎಕ್ಸಾಕ್ಟ್. ಓಕೆ, ದೇರ್ ಇಸ್ ನೋ ಡಿಫ್ರೆನ್ಸ್ ಇನ್ 0.1. ಲೆಸ್ಸು ಆಗಿರಂಗಿಲ್ಲ, ಮೋರು ಆಗಿರಂಗಿಲ್ಲ ರೀ. ಎಕ್ಸಾಕ್ಟ್ 0.1 ಇತ್ತಂದ್ರೆ ಅದಕ್ಕೆ ಸಲೈನ್ ವಾಟರ್ ಅಂತ ಕರೀತಾರೆ. ಇಲ್ಲೇನು ಕ್ವಶನ್ ಕೇಳಿರ್ತಾನಂದ್ರೆ, ಕ್ವಶನ್ ಏನು ಕೇಳ್ಯಾನ, ಹೌ ಡಸ್ ಕೇಳತ್ತಾನವ. ಹೌ ಡಸ್ ದ ಸೈಜ್ ಆಫ್ ಬ್ಲಡ್ ಸೆಲ್ ಚೇಂಜಸ್, ಹೆಂಗೆ ಚೇಂಜಸ್ ಆಗ್ತೈತಿ ಆ್ಯಂಡ್ ಪ್ಲೇಸ್ಡ್ ಇನ್ ಎಕ್ವಿಯಸ್ containing less than, they are using water less than 0.9% ಸೋಡಿಯಂ ಕ್ಲೋರೈಡ್ ಅಂತಂದ್ರೆ ಅವಾಗ ಸೆಲ್ ಏನಾಗ್ತಾವೆ ಅಂತಂದ್ರೆ ಸ್ವೆಲ್ ಆಗ್ತಾವೆ ರೀ. ಬಾಡಿ ಇರ್ತಾವ, ನಮ್ಮ ಸೆಲ್ಸ್ ಇರ್ತಾವಲ್ಲ, ಇವು ಸೆಲ್ಸ್ ಏನಾಗ್ತಾವೆ, ಸ್ವೆಲ್ ಆಗ್ತಾವೆ. ಯಾವಾಗ ಲೆಸ್ ದ್ಯಾನ್ 0.9% ಇತ್ತಂದ್ರೆ. ಗ್ರೇಟರ್ ದ್ಯಾನ್ 0.9% ಇದ್ರೆ ಏನಾಗ್ತಾವೆ, ಸ್ರಿಂಕ್ ಆಗ್ತಾವೆ. ಏನಾಗ್ತಾವೆ ಹೇಳ, ಗ್ರೇಟರ್ ದ್ಯಾನ್ ಇತ್ತಪ್ಪ. ಗ್ರೇಟರ್ ದ್ಯಾನ್ ಇತ್ತಂದ್ರೆ ಅವಾಗ ಹೆಂಗಾಗ್ತದೆ ಹೇಳ, ಸ್ರಿಂಕ್. ಎಷ್ಟು ಬರೆದ್ರೆ 1 ಮಾರ್ಕ್ಸ್ ರೀ. ಗ್ರೇಟರ್ ದ್ಯಾನ್ ಇತ್ತಂದ್ರೆ ಸ್ರಿಂಕ್, ಲೆಸ್ ದ್ಯಾನ್ ಇತ್ತಂದ್ರೆ ಸ್ವೆಲ್. ಓಕೆ, ಇದು ಸಿಂಪಲ್ ಕ್ವಶನ್, ಇದನ್ನು ಸ್ವಲ್ಪ ಪರ್ಫೆಕ್ಟ್ ಮಾಡಿರಿ. ಓಕೆ, ಈಸಿ ಕ್ವಶನ್ ಇದನ್ನು ಕೇಳಿರ್ತಾನೆ. ಆಫನ್ಲಿ ಕ್ವಶನ್ ಕೇಳ್ತಾನೆ ಇದನ್ನು. ಓಕೆ, ಹೌ ಡಸ್ ದ ಸೆಲ್ ಸೈಜ್ ಆಫ್ ದ ಸೆಲ್ ಬ್ಲಡ್ ಸೆಲ್ ಈಸ್ ಗೋಯಿಂಗ್ ಟು ಚೇಂಜ್. ಓಕೆ, ನಮ್ಮ ಬಾಡಿ ಒಳಗಿನ ಸೆಲ್ಲ ಚೇಂಜ್ ಆಗೋದಕ್ಕೆ ಅವ ಬ್ಲಡ್ ಸೆಲ್ ಚೇಂಜಸ್ ಅಂತ ಕೇಳ್ತಾನೆ. ಓಕೆ, ಆಯಿತಾ, ಪರ್ಫೆಕ್ಟ್ ಮಾಡ್ತೀರಿ. ಇದನ್ನ ಎರಡೂ ಹೇಳಿದೆ ನಿಮಗೆ. ಪಾಸಿಬಿಲಿಟಿ ಗ್ರೇಟರ್ ದ್ಯಾನ್ 0.9 ಕೇಳಿದಪ್ಪ ಅಂತಂದರೆ ದಟ್ ಸೆಲ್ ಈಸ್ ಗೋಯಿಂಗ್ ಟು ಸ್ರಿಂಕ್ ಆಗ್ತದೆ. ಓಕೆ, ನೆಕ್ಸ್ಟ್ ಸ್ವೆಲ್ ಆಗ್ತದೆ. ನೆಕ್ಸ್ಟ್ ರೈಟ್ ದ SI ಯೂನಿಟ್. ಇವೆಲ್ಲ ನೋಡ್ಸ್ದಾಗದಾವ. ರೈಟ್ ದ SI ಯೂನಿಟ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್, SI ಯೂನಿಟ್. ಇನ್ನೊಂದು ಕಾಮನ್ಸ್ ಬರ್ತದೆ ಅಂದರೆ ಇನ್ ಜನರಲ್ ಅದನ್ನು ಯೂಸ್ ಮಾಡ್ತಿರ್ತಾರೆ. CGS ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ. ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್, ದಟ್ ಈಸ್ ಕಾಲ್ಡ್ CGS. ಪರ್ಟಿಕ್ಯುಲರ್ಲಿ ದೇ ಆರ್ ಆಸ್ಕಿಂಗ್ ವಾಟ್, SI ಅಂತಂದ್ರೆ ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಕೇಳ್ತಿರ್ತಾನೆ. ಇದನ್ನು ಪರ್ಫೆಕ್ಟ್ ಮಾಡಿರಿ. ಇದು ಕ್ವಶನ್ಸ್ ನಿಮಗೆ ನೋಟ್ಸ್ದಾಗ ಸಪ್ರೇಟ್ ಬರ್ತಿದ್ದೆ, ಯೂಸ್ವಲಿ ಕೇಳ್ತಾನೆ ಅಂತ ಹೇಳಿದ್ದೀರಿ, ಕ್ವಶನ್ಸ್ ಕೇಳಿದ್ದಾನೆ ಇದನ್ನು. ಓಕೆ, ನೆಕ್ಸ್ಟ್ ಕ್ವಶನ್, ಫಾರ್ ಅ ರಿಯಾಕ್ಷನ್ ದೇ ಆರ್ ಗಿವನ್ ರಿಯಾಕ್ಷನ್ 2HI ಇಟ್ ಕ್ಯಾನ್ ಗಿವ್ H2 + I2, ರೈಟ್ ಇಟ್ಸ್ ದ ಮೊಲೆಕ್ಯುಲಾರಿಟಿ ಕೇಳತ್ತಾರ ಅವ್ರು. ಮೊಲೆಕ್ಯುಲಾರಿಟಿ ಕೇಳತ್ತಾನ, ಆರ್ಡರ್ ಅಲ್ಲ. ಆರ್ಡರ್ ಅಂದ್ರೆ ಸಮ್ ಆಫ್ ದ ಪವರ್. ಮೊಲೆಕ್ಯುಲಾರಿಟಿ ಅಂತಂದ್ರೆ ದ ಅಮೌಂಟ್ ಆಫ್ ರಿಯಾಕ್ಟೆಂಟ್. ಓಕೆ, ಇಲ್ಲಿ ನೋಡ ಮೊಲೆಕ್ಯುಲಾರಿಟಿ, ಈ ರಿಯಾಕ್ಷನ್ ಮೊಲೆಕ್ಯುಲಾರಿಟಿ ಹೆಂಗೆ ಮಾಡ್ತೀರಿ, ಅಮೌಂಟ್ ಆಫ್ ರಿಯಾಕ್ಟೆಂಟ್ ಸೈಡ್ ನೋಡ್ಬೇಕು ಎಷ್ಟು ಅದ. ಇದು 2 moles ಅದ ಇಲ್ಲ, ದ್ಯಾಟ್ಸ್ ವೈ ದ ಫಾರ್ ಮೊಲೆಕ್ಯುಲಾರಿಟಿ ಈಸ್ 2. ಅದಕ್ಕೆ ನಾವು ಏನಂತ ಕರಿತೀವಿ, ಬೈ ಮೊಲೆಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ.
ಅದಕ್ಕೆ ಏನಂತ ಕರಿತೀವಿ ಹೇಳ, ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನು ನೋಡ್ಬೇಕು ನೀವು. ಮಾಲಿಕ್ಯುಲಾರಿಟಿ ಕೇಳಿದಂದ್ರೆ ಇಲ್ಲಿ ಹೌ ಮಚ್ ಅಮೌಂಟ್ ರಿಯಾಕ್ಟೆಡ್, ದಟ್ ಈಸ್ ಯು ಹ್ಯಾವ್ ಟು ಸಿ. ಇಫ್ ದೇ ಆರ್ ಆಸ್ಕಿಂಗ್ ಆರ್ಡರ್ ಮೀನ್ಸ್ ಜಸ್ಟ್ ಸಿ, ಯು ಹ್ಯಾವ್ ಟು ಸಿ ದಿ ಪವರ್. ಈಗ ನೋಡ ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ ನಮಗೆ ಹಿಂಗೆ ಬ್ರೆಕೆಟ್ ಹಾಕಿ ಇಲ್ಲಿ ಏನಿಲ್ಲ ಅಂದರೆ ಏನಿರ್ತೈತಿಪ್ಪ 1 ಇರ್ತೈತಿ ಅಂದಂಗೆ ಹೌದಿಲ್ಲ. ಇಲ್ಲಿ ಏನಿಲ್ಲ ಅಂದರೆ ಏನಿರ್ತೈತಿ 1, 1 + 1 ಅಂದರೆ ಏನು 2, ದ ಆರ್ಡರ್ ಈಸ್ 2 ಹಿಂಗೆ. ಬಟ್ ಇಲ್ಲಿ ಥಿಂಕ್ ಮಾಡ್ರೆ ಏನು ಬರ್ತೈತಿ ಹೇಳ, ಟೋಟಲ್ 1 ಬರ್ತೈತಿ, ದ ಆರ್ಡರ್ ಈಸ್ 1 ಆಗ್ತೈತಿ. ಈ ಟೈಪ್ ಕ್ವಶನ್ಸ್ ಇರ್ತಾವೆ, ನೆನಪಿನ ಇಟ್ಕೊಬೇಕು. ಮೊಲೆಕ್ಯುಲಾರಿಟಿ ಆಯಿತಾ, ದೇ ಆರ್ ಆಸ್ಕಿಂಗ್ ಮೊಲೆಕ್ಯುಲಾರಿಟಿ ಟು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಎಂಥಾಲ್ಪಿ ಚೇಂಜ್ ಅಂದರೆ ಡೆಲ್ಟಾ ಎಚ್ ಫಾರ್ ಅಡ್ಸಾರ್ಪ್ಷನ್ ಅಂತ ಐತಿ. ಓಕೆ, ಏನು ಎಂಥಾಲ್ಪಿ ಏನು ಚೇಂಜ್ ಆಗ್ತೈತಿ ಅಡ್ಸಾರ್ಪ್ಷನ್ ಆಯ್ತಂದ್ರೆ ಅಂತ ಹೇಳಿ ಕ್ವಶನ್ ಅದ. ಓಕೆ, ವಾಟ್ ಈಸ್ ದ ಎಂಥಾಲ್ಪಿ ಚೇಂಜ್, ವಾಟ್ ಈಸ್ ದ ಎಂಥಾಲ್ಪಿ ಚೇಂಜ್ ಅಂದರೆ ಎಂಥಾಲ್ಪಿ ಡೆಲ್ಟಾ ಎಚ್ ಮೀನ್ಸ್ ವಾಟ್, ಎಂಥಾಲ್ಪಿ ಡೆಲ್ಟಾ ಎಚ್ ಶುಡ್ ಬಿ ಎ ನೆಗೆಟಿವ್. ಅಡ್ಸಾರ್ಪ್ಷನ್ ಆಯ್ತು ಅಂದರೆ ಡೆಲ್ಟಾ ಎಚ್ ನೆಗೆಟಿವ್ ಆಗ್ತೈತಿ ಅಂತಂದಂಗೆ. ಅದಕ್ಕೆ ಕೇಳ್ತಾ ನಾವು ಅಡ್ಸಾರ್ಪ್ಷನ್ ಆಯ್ತು ಅಂದರೆ, ಅಡ್ಸಾರ್ಪ್ಷನ್ ಆಗಿತ್ತು ಅಂದರೆ ಪಾಸಿಟಿವ್ ಇರ್ತೈತಿ ಅಂತಂದಂಗೆ. ಓಕೆ, ನೆನಪು ಇಟ್ಕೊಬೇಕು. ವಾಟ್ ಈಸ್ ದ ಎಂಥಾಲ್ಪಿ ಚೇಂಜ್ ಡೆಲ್ಟಾ ಎಚ್ ಫಾರ್ ದ ಅಡ್ಸಾರ್ಪ್ಷನ್, ಡೆಲ್ಟಾ ಎಚ್ ಈಸ್ ವಾಟ್ ನೆಗೆಟಿವ್, ಡೆಲ್ಟಾ ಎಚ್ ಈಸ್ ವಾಟ್ ನೆಗೆಟಿವ್. ಸ್ವಲ್ಪ ನೆನಪು ಇಟ್ಕೊಳ್ಬೇಕು. ಇಲ್ಲಿ ನೋಡ ನೆಗೆಟಿವ್ ಹೆಂಗೆ ಬಂತು ಅಂತೇಳಿ ನಾನು ನಿಮ್ಗೆ ನೋಟ್ಸ್ ಯಾರೋ ಬೇಡಿದ್ದು ನೋಟ್ಸ್ ಕೊಟ್ಟಿದ್ದೆ ನೋಡಿರಿ, ಅದರೊಳಗೆ ಎಲ್ಲ ಫುಲ್ ಡಿಟೇಲ್ ಅದ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿರಿ, ಡೆಲ್ಟಾ ಜಿ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಚ್, ದಿಸ್ ಇಸ್ ಕಾಲ್ಡ್ ವಾಟ್ ರೀ, ಗಿಬ್ಸ್ ಹೆಲ್ಮೋಜ್ ಇಕ್ವೇಷನ್ ಇರ್ತೈತಿ. ಇದ್ರೊಳಗೆ ನಂಗೆ ಡೆಲ್ಟಾ ಎಚ್ ಬೇಕಾಗೈತಿ, ಅದನ್ನ ಡೆಲ್ಟಾ ಎಚ್ ಇಲ್ಲಿ ಬರೀತೀನ. ಡೆಲ್ಟಾ ಎಚ್ ಈಕ್ವಲ್ ಟು ಡೆಲ್ಟಾ ಜಿ ಪ್ಲಸ್ ಟಿ ಡೆಲ್ಟಾ ಎಸ್. ಡೆಲ್ಟಾ ಜಿ ಈಸ್ ನೆಗೆಟಿವ್, ಗಿಬ್ಸ್ ಫ್ರೀ ಎನರ್ಜಿ ಈಸ್ ನೆಗೆಟಿವ್. ಯಾಕೆ ಹೇಳ, ಫಾರ್ ಸ್ಪಾಂಟಿನ್ಯೂಸ್ ರಿಯಾಕ್ಷನ್ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್, ದಟ್ಸ್ ಗಿಬ್ಸ್ ಫ್ರೀ ಎನರ್ಜಿ ಈಸ್ ನೆಗೆಟಿವ್ ರೀ. ಓಕೆ, ಯಾವಾಗ ಅಡ್ಸಾರ್ಪ್ಷನ್ ಆಗ್ತದಲ್ಲ ಅವಾಗ ಏನು ಬರ್ತದೆ ಅಂತಂದ್ರೆ ದ ರ್ಯಾಂಡಮ್ನೆಸ್ ಈಸ್ ಡಿಕ್ರೀಸಸ್. ಡೆಲ್ಟಾ ಎಚ್ ಅಂದರೆ ಎಂಟ್ರೋಪಿ ಹೌದಿಲ್ಲ, ಚೇಂಜ್ ಇನ್ ಎಂಟ್ರೋಪಿ. ಯಾವಾಗ ಅಡ್ಸಾರ್ಪ್ಷನ್ ಆಗ್ತದಲ್ಲ ದ ಎಂಟ್ರೋಪಿ ಈಸ್ ಗೋಯಿಂಗ್ ಟು ವಾಟ್ ಡಿಕ್ರೀಸ್. ಎಂಟ್ರೋಪಿ ಡಿಕ್ರೀಸ್ ಆಯ್ತು ಅಂದರೆ ಯಾವ ಸೈನ್ ಬರ್ತೈತೆ ಹೇಳಿ, ನೆಗೆಟಿವ್ ಬರ್ತದೆ. ಇಲ್ಲಿ ನೆಗೆಟಿವ್, ಇಲ್ಲಿ ನೆಗೆಟಿವ್, ಟೋಟಲ್ ಡೆಲ್ಟಾ ಎಚ್ ಏನು ಬರ್ತೈತೆ, ನೆಗೆಟಿವ್ ಬರ್ತೈತಿ. ಆಫ್ಟರ್ ಅಡ್ಸಾರ್ಪ್ಷನ್ ದ ಎಂಥಾಲ್ಪಿ ಚೇಂಜ್ ಈಸ್ ವಾಟ್ ನೆಗೆಟಿವ್. ಆಫ್ಟರ್ ಅಡ್ಸಾರ್ಪ್ಷನ್ ವಾಟ್ ಅಬೌಟ್ ಎಂಟ್ರೋಪಿ, ಎಂಟ್ರೋಪಿ ಈಸ್ ಆಲ್ಸೋ ನೆಗೆಟಿವ್. ಗೊತ್ತಾಗತ್ತೈತೆ. ಓಕೆ, ನೆನಪಿನ ಇಟ್ಕೊಳ್ಬೇಕು, ಅದು ಇಂಪಾರ್ಟೆಂಟ್ ಎಲ್ಲ ಹೇಳಿದೆ ನೋಡ್ರಿ. ಓಕೆ, ಅದು ಟಾಪಿಕ್ ಇದೆ. ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ನೋಡ, ಇಲ್ಲೊಂದು ಅಡ್ಸಾರ್ಪ್ಷನ್ ಹಿಂಗೆ ಇರ್ತೈತಿ, ಇಲ್ಲೆಲ್ಲ ಏನು ಇರ್ತಾವೆ, ಗ್ಯಾಸ್ವಿಯಸ್ ಮಾಲಿಕ್ಯೂಲ್ಸ್ ಇರ್ತಾವೆ ಎಲ್ಲ, ಇವು ಅಡ್ಸಾರ್ಬ್ ಆಗಿರಂಗಿಲ್ಲ ರೀ. ಇಲ್ಲಿ ಡೆಲ್ಟಾ ಎಸ್ ಏನು ಇರ್ತೈತಿ ಗೊತ್ತೈತಿ, ಜಾಸ್ತಿ ಇರ್ತೈತಿ ಇಲ್ಲಿ, ಯಾಕಂದ್ರೆ ಮೊಮೆಂಟ್ ಜಾಸ್ತಿ ಇರ್ತದೆ ನೋಡ್ರಿ ಇಲ್ಲೆಲ್ಲ. ಓಕೆ, ಅವಾಗ ಏನಾಗ್ತದೆ ಮುಂದೆ ಇಲ್ಲಿ ಇರ್ತದಲ್ಲ ಇವೆಲ್ಲ ಏನಾಗ್ತವೆ, ಅಡ್ಸಾರ್ಬ್ ಆಗೋದಿಲ್ಲ. ಇಲ್ಲಿ ಏನಾಗೋದಿಲ್ಲ, ಇದಕ್ಕೆ ಅಡ್ಸಾರ್ಬ್ ಆಗೋದು. ಇನ್ ದಿಸ್ ಕೇಸ್ ವಾಟ್ ರೀ, ಡೆಲ್ಟಾ ಎಸ್ ಈಸ್ ನೆಗೆಟಿವ್. ಇಲ್ಲಿ ಏನಿರ್ತೈತೆ ಹೇಳಿ, ಡೆಲ್ಟಾ ಎಸ್ ನೆಗೆಟಿವ್ ಇರ್ತೈತೆ. ಯಾಕೆ ಹೇಳಿ, ರ್ಯಾಂಡಮ್ನೆಸ್ ಈಸ್ ಲೆಸ್. ಅಡ್ಸಾರ್ಪ್ಷನ್ ಆಯ್ತಿಲ್ಲ, ಆಫ್ಟರ್ ಅಡ್ಸಾರ್ಪ್ಷನ್ ದ ಡೆಲ್ಟಾ ಎಸ್ ಈಸ್ ಗೋಯಿಂಗ್ ಟು ಗೆಟ್ ಎ ನೆಗೆಟಿವ್. ಈ ಟೈಪ್ ಇರ್ತದೆ. ನೆಕ್ಸ್ಟ್, ನೇಮ್ ದ ನೊಬೆಲ್ ಗ್ಯಾಸ್ ವಿಚ್ ಡಸ್ ನಾಟ್ ಆಕರ್ ಇನ್ ಅಟ್ಮಾಸ್ಫಿಯರ್. ಯಾವುದಪ್ಪ ನೊಬೆಲ್ ಗ್ಯಾಸ್ ಅಟ್ಮಾಸ್ಫಿಯರ್ ಒಳಗೆ ಸಿಗಂಗಿಲ್ಲ ಅಂತ ಕೇಳ್ತಾನೆ. ಡಸ್ ನಾಟ್ ಆಕರ್ ಅಂತ ಹೇಳಿ ಕೇಳತ್ತಾನ. ಯಾವುದಪ್ಪ ಅಂತಂದ್ರೆ ರೆಡಾನ್. ರೆಡಾನ್ ಅಟ್ಮಾಸ್ಫಿಯರ್ ಒಳಗೆ ಇರಲ್ಲ ರೀ. ನೈಟ್ರೋಜನ್ ಇರ್ತದೆ, ಆಕ್ಸಿಜನ್ಸ್ ಇರ್ತಾವೆ. ಓಕೆ, ಅವೇನು, ಬಟ್ ರೆಡಾನ್ ಇರಂಗಿಲ್ಲ. ಆಯಿತಾ, ನೆಟ್ನಾಗ ಹೋಯ್ತಾ. ನೆಕ್ಸ್ಟ್ 7th ಕ್ವಶನ್ ಕಂಪ್ಲೀಟ್ ಅಂತ ಹೇಳಿದ್ವಿ, ನಾವು ಕ್ವಶನ್ ಬರೋದಿಲ್ಲ. ಕಂಪ್ಲೀಟ್ ದ ಗಿವನ್ ಇಕ್ವೇಷನ್, ಸಿಂಪಲ್ ಅದ ನೋಡು. XeF6 3H2O. ಇಲ್ಲಿ ಡೈರೆಕ್ಟ್ ಏನು ಇದನ್ನು ಇಲ್ಲಿದು ಫಿಲ್ ಮಾಡಿರಿ ಅಂತ ಕೇಳ್ಯಾನ, ಬಟ್ ಇದನ್ನು ಕೊಟ್ಟ ನಾವು. ಇಲ್ಲಿ ನೋಡ 3 2 6, ಇಲ್ಲಿ HF ಲಾಸ್ಟ್ ಏನು ಉಳಿತಾ, XeO3 ಮುಗಿದು ಹೋಗ್ತಾ. ಅಷ್ಟೇ ಬರೀರಿ, ಸಿಂಪಲ್ XeO3 ಆಯ್ತಲ್ಲ. ಇದು ಈಜಿ ಐತಿ, ನೆನಪಿನ ಇಟ್ಕೊಬಿಡ್ಬೇಕು. 7th ಕ್ವಶನ್ ಕಂಪ್ಲೀಟ್ ಅಂತ ಕೇಳ್ತಾ ನೋಡಿದ್ರೆ. ಪಿ ಬ್ಲಾಕ್ ಎಲಿಮೆಂಟ್, ದಿಸ್ ಈಸ್ ಆಲ್ಸೋ ಪಿ ಬ್ಲಾಕ್. ಇದು ಐ ಥಿಂಕ್ 17 ಗ್ರೂಪ್ ಆರ್ 18, 18 ಗ್ರೂಪ್ದಾನು ಇವು ಕ್ವಶನ್ಸ್. ಓಕೆ, ಜೆನಾನ್ ಫ್ಯಾಮಿಲಿ ಅಲ್ಲೇ ಬರ್ತದಲ್ಲ. ಓಕೆ, ಇಷ್ಟು ಪರ್ಫೆಕ್ಟ್ ಮಾಡಿರಿ. ನೆಕ್ಸ್ಟ್ ಇದು ಕ್ವಶನ್ ರಿಪೀಟೆಡ್ ಇದೆ. ವಿಚ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ಡ್ ಇನ್ ಇಟಾಲ್ ರಿಯಾಕ್ಷನ್, ಕ್ರೋಮೈಲ್ ಕ್ಲೋರೈಡ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ ಮಾಡ್ತಾನಲ್ಲ, ದಟ್ ಈಸ್ ಕಾಲ್ಡ್ ಏನ್ರಿ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಕ್ರೋಮೈಲ್ ಕ್ಲೋರೈಡ್. ನೆಕ್ಸ್ಟ್ ದಿಸ್ ಕ್ವಶನ್ ಈಸ್ ಆಲ್ಸೋ ಡಿಸ್ಕಸ್ಡ್. ಹಿಂಗೆ ನೇಮ್ ದ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ DNA ನಾಟ್ ಇನ್ RNA, ಥೈಮಿನ್. ನಿಮಗೆಲ್ಲ ಗೊತ್ತೈತಿ. ಈ DNA ಅಂತಂದರೆ ಹೆಂಗೆ ಬರೀತೀರಿ, AgCT. ಹಿಂಗೆ ಇದು ಹೆಂಗೆ ಬರೀತೀರಿ, AgCU. ಇದಕ್ಕೆ ಏನು ಡಿಫ್ರೆನ್ಸ್, ಓನ್ಲಿ ಥೈಮಿನ, ಇಲ್ಲಿ ಯುರಾಸಿಲ್. ಇದು RNA ಒಳಗೆ ಬರ್ತದೆ, ಇದು DNA ಒಳಗೆ ಬರ್ತದೆ. ಓಕೆ, ಅದನ್ನ ಕೇಳತ್ತ. ನೇಮ್ ದ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ DNA ಒಳಗೆ ಯಾವುದು, ಥೈಮಿನ್ ಅದ. ನಾಟ್ ಇನ್ RNA ಒಳಗೆ ಯುರಾಸಿಲ್ ಬರ್ತದೆ. ಆಯಿತಾ, ನೆನಪಿನಾಗ ಇಟ್ಕೋಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ 20. ವೈ ಓಝೋನ್ ಆ್ಯಕ್ಟ್ ಆ್ಯಸ್ ಅ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಕ್ವಶನ್ ಕೇಳ ನಾವು. ಓಕೆ, ಓಝೋನ್ ಪವರ್ಫುಲ್ ಯಾಕೆ ಆಗ್ತದೆ ಅಂದ್ರೆ
ಓಝೋನ್ ಈಸ್ ಅ ಈಸಿ ಟು ಡೊನೇಟ್. ಓಕೆ, ದ್ಯಾಟ್ಸ್ ವೈ ಇಲ್ಲಿ ಬರ್ದಿದ್ದೀನಿ. ಓಝೋನ್ ಲಿಬ್ರೇಟ್ಸ್. ಓಕೆ, ಈಸಿ ಟು ಡೊನೇಟ್ ಅಂತೇಳಿ ಬುಕ್ದಾಗ ಕೊಟ್ಟ ನೋಡು. ಓಝೋನ್ ಲಿಬ್ರೇಟ್ಸ್ ಅಟಮ್ಸ್ ಆಫ್ ನೇಸೆಂಟ್ ಆಕ್ಸಿಜನ್. ಓಕೆ, ಓಝೋನ್ ಏನು ಮಾಡ್ತೈತಿ ಅಂದ್ರೆ ನೇಸೆಂಟ್ ಆಕ್ಸಿಜನನ್ನು ಲಿಬ್ರೇಟ್ ಮಾಡ್ತದೆ. ಓಕೆ, ಇಟ್ ಆ್ಯಕ್ಟ್ ಆಸ್ ಅ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್. ದ್ಯಾಟ್ಸ್ ವೈ ಓಝೋನ್ ಲಿಬ್ರೇಟ್ ಅಟಮ್ಸ್ ಆಫ್ ನೇಸೆಂಟ್ ಆಕ್ಸಿಜನ್. ಏನದು ನೇಸೆಂಟ್ ಆಕ್ಸಿಜನ್ ಅಂದರೆ ಇಲ್ಲೇ ಇದೆ ನೋಡಿ ಬ್ರೆಕೆಟ್ದಾಗ. ಯೂಸ್ವಲಿ ನೇಸೆಂಟ್ ಆಕ್ಸಿಜನ್ ರಿಪ್ರೆಸೆಂಟೇಟೆಡ್ ಇನ್ ಬ್ರೆಕೆಟ್. O3 ಅದ. O3 ಏನು ಡಿಸೋಸಿಯೇಟ್ ಮಾಡ್ತದೆ, O2 ಆಕ್ಸಿಜನ್ ಆಗ್ತದೆ, ಪ್ಲಸ್ ಏನು O2 ರಿಲೀಸ್ ಆಗ್ತದೆ, ಪ್ಲಸ್ ಏನು ನೇಸೆಂಟ್ ಆಕ್ಸಿಜನ್. ನೇಸೆಂಟ್ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ನೇಸೆಂಟ್? ಜಸ್ಟ್ ನಾವು ಬಾರ್ನ್ ಅಂತಂದಂಗೆ, ಈಗ ಜಸ್ಟ್ ರಿಲೀಸ್ ಆಗೈತಿ ತಂದಂಗೆ, ಅದಕ್ಕೆ ನೇಸೆಂಟ್ ಆಕ್ಸಿಜನ್ ಅಂತ ಕರೀತಾರೆ. ಅದಕ್ಕೆ ಹೆಂಗೆ ಓಝೋನ್ ಲಿಬ್ರೇಟ್ ಅಟಮ್ಸ್ ಆಫ್ ನೇಸೆಂಟ್ ಆಕ್ಸಿಜನ್. ದ್ಯಾಟ್ಸ್ ವೈ ಇಟ್ಸ್ ಆ್ಯಕ್ಟ್ಸ್ ಆಸ್ ಅ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್. ಓಝೋನ್ ಆಗಿ ಯಾಕೆ ಆಗೋದು ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಆಗ್ತದೆ. ಆಯಿತಾ, ಅದು ಸ್ವಲ್ಪ ನೆನಪಿಟ್ಕೋತೀರಿ. ಓಕೆ, ನೆಕ್ಸ್ಟ್ 36A. ಎಕ್ಸ್ಪ್ಲೇನ್ ದ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ಫಾರ್ ದ ಪ್ರಿಪ್ರೇಷನ್ ಆಫ್ ಮಿಥೇನಮೈನ್. ಮಿಥೇನಮೈನ್ ಪ್ರಿಪ್ರೇಷನ್ ಮಾಡ್ಬೇಕಂತಂದ್ರೆ ಇವು ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ಮೆಥಡ್ ತೊಗೊಂಡನ ಒಂದು ಇಕ್ವೇಷನ್ ಅದ. ಏನಂತಂದ್ರೆ ಅಸಿಟಮೈಡ್ CH3CONH2. ಇದಕ್ಕೆ ಏನಂತ ಕರೀತಾರೆ? ಅಸಿಟಮೈಡ್ ಅಂತ ಕರೀತಾರೆ. ಅಸಿಟಮೈಡ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್ 4 moles ಆಫ್ KOH ಪೊಟ್ಯಾಸಿಯಮ್ ಹೈಡ್ರಾಕ್ಸೈಡ್ ಪ್ಲಸ್ Br2 ಇರ್ತದೆ. ಇಟ್ ಕ್ಯಾನ್ ಗಿವ್ಸ್ ಮಿಥೇನಮೈನ್ ಕೊಡ್ತದೆ. CH3NH2 ಪ್ಲಸ್ ರಿಲೀಸ್ ಆಫ್ K2CO3 ಪ್ಲಸ್ 2 KBr ಪ್ಲಸ್ ಏನು 2H2. ಇದು ರಿಯಾಕ್ಷನ್. ಇದು ಎನ್ಶಾಟಿ ಒಳಗೋದು ಅದ ನೋಡ್ರಿ. ಎಕ್ಸ್ಪ್ಲೇನ್ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ಫಾರ್ ದ ಪ್ರಿಪ್ರೇಷನ್ ಆಫ್ ವಾಟ್. ಓಕೆ, ಇದು ಎನ್ಶಾಟಿ ಒಳಗೆ ಕೊಟ್ಟಿದ್ದಾನ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತೇಳಿ. ಅದನ್ನ ಸ್ವಲ್ಪ ನೋಡ್ಕೊಂಬಿಡ್ರಿ. ಸಿಂಪಲ್ ಅದ. ಇಲ್ಲ ಆಲ್ರೆಡಿ ಬರ್ದು ಎಷ್ಟು ಬರೀಬೇಕು? 2 marks ಕ್ವಶನ್ ಕೇಳಿದಾನ. ಎಕ್ಸ್ಪ್ಲೇನ್ ಅಂತ ಅಂದಾನ. ಇದು ಎಕ್ಸ್ಪ್ಲನೇಷನ್ ಇದನ್ನ ಬರೀ. ವೆನ್ ಅಸಿಟಮೈಡ್ ಕ್ಯಾನ್ ರಿಯಾಕ್ಟ್ ವಿತ್ 2 moles ಆಫ್ KOH ಆ್ಯಂಡ್ Br2 ಟು ಫಾರ್ಮ್ ಅ ಮಿಥೇನಮೈನ್. ದಿಸ್ ಈಸ್ ಅ ಪ್ರಾಡಕ್ಟ್. ಇದೊಂದು ಸ್ವಲ್ಪ ಕರೆಕ್ಟ್ ನೀವು ನೆನಪಿನ ಇಟ್ಕೋಬೇಕಾಗ್ತದೆ. ಇವೆಲ್ಲ ಬರೀಬೇಕು. ಅನ್ವಾಂಟೆಡ್ ಪ್ರಾಡಕ್ಟ್ ಅದ K2CO3 2 KBr 2H2 ವಾಟರ್ ಮಾಲಿಕ್ಯೂಲ್. ಇದು ಬರೀಬೇಕು. ವೆರಿ ಸಿಂಪಲ್. ಇಲ್ಲಿ ಒಂದೊಂದು ಟೆಕ್ನಿಕ್ ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ ಎಷ್ಟು ರಿಮೂವ್ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ನೆನಪಿನಾಗ ಅಥವಾ ಬಯಟ್ ಹಾಕಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಟೆಕ್ನಿಕ್ ನೆನಪಿನ ಇಟ್ಕೊಳ್ರಿ. ಹೌ ಮನಿ ಮೋಲ್ಸ್ ಆಫ್ ಹೈಡ್ರೋಜನ್ಸ್ ಆರ್ ದೇರ್? 4 ಹೈಡ್ರೋಜನ್ ಅದಾವೆ. 4 ಹೈಡ್ರೋಜನ್ ಅಂದ್ರೆ ಹೆಂಗೆ ಪಾಸಿಬಿಲಿಟಿ? 2 2s 4 ತೆಗಿಬೋದಲ್ಲ. 2 ವಾಟರ್ ಮಾಲಿಕ್ಯೂಲ್ಸ್ ತೆಗಿಬೇಕಂತ ಅಂದಂಗೆ ಅದು. ಓಕೆ, 2 ವಾಟರ್ ಮಾಲಿಕ್ಯೂಲ್ಸ್ ಏನು ಮಾಡ್ಬೇಕು ನೀವು? ರಿಮೂವ್ ಮಾಡಬೇಕಾಗ್ತದೆ. ಓಕೆ, ಅಷ್ಟಿತ್ತಂದ್ರೆ ಆಯಿತಾ. ಸಿಂಪಲ್ ಅದರಿದ. ಓಕೆ, ಇದನ್ನೇನು ಮಾಡಿರಿ ನೀವು ಪರ್ಫೆಕ್ಟ್ ಮಾಡಿರಿ ಇದನ್ನ. ಓಕೆ, 2H2 ಆಮೇಲೆ 2 KBr ಇರ್ತದೆ. ರಿಮೂವ್ ಮಾಡಿರಿ. K2CO3 ಅಂತ ತೆಗಿದೆ. ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸಿ ಕ್ವಶನ್ ಈಸ್ ಇಂಪಾರ್ಟೆಂಟ್. ದಿಸ್ ಕ್ವಶನ್ ಡಿಸ್ಕಸ್ಡ್ ಇನ್ ವಾಟ್ ರೆಗ್ಯುಲರ್ ಕ್ಲಾಸಸ್ ಡಿಸ್ಕಷನ್ ಮಾಡಿದ ಕ್ವಶನ್ ಅದ ಇದು. ಅರೇಂಜ್ ದ ಫಾಲೋವಿಂಗ್ ಅಮೈನ್ಸ್ ಇನ್ ದ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಬೇಸಿಕ್ ಸ್ಟ್ರೆಂತ್. ಓಕೆ, ಇನ್ ಎಕ್ವಿಯಸ್ ದೇ ಆರ್ ಗಿವನ್ ಫೇಸ್. ಓಕೆ, ಎಕ್ವಿಯಸ್ ಸೊಲ್ಯೂಷನ್. ಎಕ್ವಿಯಸ್ ಫೇಸ್ ಕೊಟ್ಟನವ. ಎಕ್ವಿಯಸ್ ಫೇಸ್ ಒಳಗಿಂದ ನಾವೇನು ಮಾಡಬೇಕು? ವಿತ್ ಹೆಲ್ಪ್ ಆಫ್ ದ ಎಕ್ವಿಯಸ್ ಫೇಸ್ ವಿ ಹ್ಯಾವ್ ಟು ರೈಟ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ದಾಗ ಬರೀಬೇಕಾದ್ರೆ. ಇನ್ಕ್ರೀಸಿಂಗ್ ಆರ್ಡರ್ದಾಗ ಹೆಂಗಾಗ್ತದೆ ನೋಡ್ಬೇಕು ಅದನ್ನ ಅಷ್ಟೇ. ಓಕೆ, ಕೊಟ್ಟ ನಾವು ಏನು ಕೊಟ್ಟಾನ? 3 ಪಾಯಿಂಟ್ ಕೊಟ್ಟ ನೋಡಿ. CH3 thrice N. ನೆಕ್ಸ್ಟ್ ಒನ್ ಈಸ್ ವಾಟ್? CH3 twice NH, CH3NH2. ಓಕೆ, 3 ಕಂಪೌಂಡ್ ಕೊಟ್ಟಾನ. ಓಕೆ, ಇದನ್ನು ನಾವು ಇನ್ಕ್ರೀಸಿಂಗ್ ಆರ್ಡರ್ದಾಗ ಬರೀಬೇಕು. ಇಲ್ಲಿ ನೋಡ ಒಂದು ಟೆಕ್ನಿಕ್ ಅದ ಇಲ್ಲಿ ಹೆಂಗೆ ಬೇಸಿಸಿಟಿ ಫಾರ್ ಅಮೈನ್ಸ್ ಒಳಗತ್ತಂದ್ರೆ 3 ಪಾಯಿಂಟ್ಸ್ ಇಂಪಾರ್ಟೆಂಟ್. ದ ಫಸ್ಟ್ ಪಾಯಿಂಟ್ ಈಸ್ ವಾಟ್? ದಟ್ ಈಸ್ ಇಂಡಕ್ಟಿವ್ ಇಫೆಕ್ಟ್. ದ ಸೆಕೆಂಡ್ ಒನ್ ಈಸ್ ಸ್ಟೆರಿಕ್ ಇಫೆಕ್ಟ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ವಾಟ್? ಹೈಡ್ರೇಷನ್ ಇಫೆಕ್ಟ್. ಇವು 3 ಇಫೆಕ್ಟ್ ಅಪ್ಲೈ ಆಗ್ತಾವಲ್ಲ. ಈ 3 ಇಫೆಕ್ಟ್ ಅಪ್ಲೈ ಆಗೋಬೇಕ್ರಿ. ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಬೇಸಿಸಿಟಿ. ಕರೆಕ್ಟ್. ಓಕೆ, ಈ ಮೆಥಡ್ ಯೂಸ್ ಮಾಡಿದ್ರೆ ನೀವು ಏನು ಫೈಂಡ್ ಔಟ್ ಮಾಡ್ತಿರ್ತಿರಲ್ಲ ಅದು ಕರೆಕ್ಟ್ ಐತೆ ಅಂದಂಗೆ. ಓಕೆ, ನೆನಪು ಮಾಡ್ಕೋಬೇಕು. ಇವು 3 ಪಾಯಿಂಟ್ ಯಾವ ಪಾಯಿಂಟ್ ಹೇಳ್ರಿ? ಒಂದು ಯಾವುದು? ಸ್ಟೆರಿಕ್ ಇಫೆಕ್ಟ್ ಒಂದು. ನೆಕ್ಸ್ಟ್ ಒನ್ ಈಸ್ ವಾಟ್? ದಟ್ ಈಸ್ ಹೈಡ್ರೇಷನ್ ಇಫೆಕ್ಟು. ಅನದರ್ ಒನ್ ಈಸ್ ಇಂಡಕ್ಟಿವ್ ಇಫೆಕ್ಟು. ಅಂದರೆ ಎಲೆಕ್ಟ್ರಾನ್ ಡೊನಾರ್ ಗ್ರೂಪ್ ಮ್ಯಾಗೂ ಡಿಫೆಂಡ್ ಆಗ್ತದೆ. ಈಗ ಎಕ್ವಿಯಸ್ ಕೊಟ್ಟಪ್ಪ. ಎಕ್ವಿಯಸ್ ಕೊಟ್ಟಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಕೊಡ್ತೀರಿ? ಹೈಡ್ರೋಜನ್ ಬಾಂಡಿಂಗ್. ಒಳಗೆ ಹೈಡ್ರೋಜನ್ ಬಾಂಡಿಂಗ್ ಇರ್ಬೇಕು ಫಸ್ಟ್. ಇದ್ರೊಳಗೆ ಥಿಂಕ್ ಮಾಡಿರಿ. ಹೈಡ್ರೋಜನ್ ಬಾಂಡಿಂಗ್ ಎದ್ರೊಳಗೆ ಪಾಸಿಬಲ್ ಐತಿ? ಇದ್ರೊಳಗೆ ಲಾಸ್ಟ್ ಪಾಸಿಬಲ್ ಐತಿ, ಬಟ್ ವೆರಿ ರೇರ್ ಬಿಕಾಸ್ ಆಫ್ ದೇರ್ ಇಸ್ ನೋ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ದ್ಯಾಟ್ಸ್ ವೈ ಇಟ್ ವಿಲ್ ಕಮ್ ಲಾಸ್ಟ್ ಅಂದಂಗೆ. ಎಕ್ವಿಯಸ್ ಪರ್ಟಿಕ್ಯುಲರ್ಲಿ ಕೇಳಿದತ್ತಂದ್ರೆ
ಇದ್ರೊಳಗೆ ನೋಡ ಹೈಡ್ರೋಜನ್ ಬಾಂಡಿಂಗ್ ಇಲ್ಲೇ ಐತಿ ಇಲ್ಲೇ ಐತಿ, ಇಲ್ಲಿ ಮೋರ್ ಹೈಡ್ರೋಜನ್ ಬಾಂಡಿಂಗ್ ಐತಿ, ಬಟ್ ಏನು ಲೆಸ್ ಐತಿ ಹೇಳ್ರಿ ಇಲ್ಲಿ, ಡ್ಯೂ ಟು ಇಂಡಕ್ಟಿವ್ ಇಫೆಕ್ಟ್ ಈಸ್ ಲೆಸ್. ಓಕೆ, ಬಟ್ ಇದು ಹಾಗಲ್ಲ, ಹೈಡ್ರೋಜನ್ ಬಾಂಡಿಂಗ್ ಐತಿ, ಇಂಡಕ್ಟಿವ್ ಇಫೆಕ್ಟು ಐತಿ, ಸ್ಟೆರಿಕ್ ಇಫೆಕ್ಟು ಐತಿ, ದ್ಯಾಟ್ಸ್ ವೈ ಇಟ್ ವಿಲ್ ಕಮ್ ಫಸ್ಟ್. ಇದು ಫಸ್ಟ್ ಬರ್ತೈತಿ CH3 ಟ್ವೈಸ್ NH. ಈ ರೀತಿ ಅಪ್ಲೈ ಮಾಡ್ಬೇಕು ನೀವು, 3 ಪಾಯಿಂಟ್ಸನ್ನು ಅಪ್ಲೈ ಮಾಡ್ಬೇಕು. ಸೆಕೆಂಡ್ ಪಾಯಿಂಟ್ ಒಳಗೆ ಏನದ, ಇಲ್ಲಿ ಡೊನೇಟಿಂಗ್ ಗ್ರೂಪ್ ಐತಿ, ಮತ್ತೇನದ ಹೈಡ್ರೋಜನ್ ಬಾಂಡಿಂಗ್ ಐತಿ, ಬಟ್ ಏನಿಲ್ಲ ಇಲ್ಲಿ ಸ್ಟೆರಿಕ್ ಇಫೆಕ್ಟ್ ಇಲ್ಲ, ಅದಕ್ಕೆ ದ್ಯಾಟ್ಸ್ ವೈ ಇಟ್ ವಿಲ್ ಕಮ್ ಸೆಕೆಂಡ್. ಯಾಕಂದ್ರೆ ಎಕ್ವಿಯಸ್ ಕೇಳೇನಲ್ಲ, ದ್ಯಾಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಗಿವ್ ಅ ಪ್ರಿಫರೆನ್ಸ್ ಫಾರ್ ಹೈಡ್ರೋಜನ್ ಬಾಂಡಿಂಗ್. ಥರ್ಡ್ ಪಾಯಿಂಟ್ ನೀವು ತೊಗೊಂಡ್ರಂದ್ರೆ ನೋ ಹೈಡ್ರೋಜನ್ ಬಾಂಡಿಂಗ್ ಯು ಕ್ಯಾನ್ ಸೇ ನೋ ಪ್ರಾಬ್ಲಮ್, ಬಟ್ ಸ್ಟೆರಿಕ್ ಇಫೆಕ್ಟ್ ಈಸ್ ದೇರ್, ನೆಕ್ಸ್ಟ್ ಒನ್ ಈಸ್ ಇಂಡಕ್ಟಿವ್ ಇಫೆಕ್ಟ್ ಈಸ್ ದೇರ್, ಬಟ್ ಹೈಡ್ರೋಜನ್ ಬಾಂಡಿಂಗ್ ಇಲ್ಲ, ದ್ಯಾಟ್ಸ್ ವೈ ಇಟ್ ವಿಲ್ ಕಮ್ ಲಾಸ್ಟ್. ಇಷ್ಟು ಬರೆದ್ರೆ ನೋಡಿರಿ, ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್, 1 ಮಾರ್ಕ್ಸ್ ಕೊಡ್ತಾನೆ. ನಾವೆಲ್ಲ ಇಲ್ಲಿದೈತಿ ನೋಡ್ಕೊಂಬರಿಬೇಕಷ್ಟ. CH3 ಟ್ವೈಸ್ NH, CH3 NH2 ಇಸ್ ಗ್ರೇಟರ್ ದ್ಯಾನ್ CH3, ಎಷ್ಟು ಮುಗೀತು. ಎಲ್ಲರೇ NH3 ಕೊಟ್ಟಿದ್ದಂದ್ರೆ ಅದಕ್ಕೆ ನಿಮ್ಗೆ ಆರ್ಡರ್ ಬರ್ದಾನೆ, ಸೆಕೆಂಡರಿ, ಪ್ರೈಮರಿ, ಟರ್ಷರಿ, NH3. ದಿಸ್ ಈಸ್ ಫಾರ್ ವಾಟ್, ಮಿಥೈಲ್ ಗ್ರೂಪ್ ಇನ್ ಎಕ್ವಿಯಸ್ ಫೇಸ್. ಈ ರೀತಿ ಬರೀಬೇಕು, ಇದು ಒಂದು ಪಾಯಿಂಟ್. ಎಷ್ಟು ಬರೆದ್ರೆ 2 ಮಾರ್ಕ್ಸ್, ಇದು ಒಂದು ಬರೆದ್ರೆ ಸಾಕು ನೀವು, ಇದು ಬರಲಿಲ್ಲ ಅಂದ್ರೆ ನಡೀತೈತಿ. ಇದೊಂದು ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಇದನ್ನ ಬಿಟ್ಟು ಪಾಸಿಬಿಲಿಟಿ ಮತ್ತೇನು ಕೇಳ್ಬೋದು, ಎಕ್ವಿಯಸ್ ಮುಗೀತೀಗ. ನೆಕ್ಸ್ಟ್ ಗ್ಯಾಸ್ವಿಯಸ್ ಫೇಸ್ ಕೇಳಿದ. ಗ್ಯಾಸ್ವಿಯಸ್ ಫೇಸ್ ಕೇಳಿದ್ರೆ ಇನ್ ದಿಸ್ ಕೇಸ್ ಹೈಡ್ರೋಜನ್ ಬಾಂಡಿಂಗ್ ಈಸ್ ಅ ವೀಕರ್, ಅಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಕನ್ಸಿಡರ್ ಲಾಸ್ಟಿಗೆ ಮಾಡ್ರಿ ಅಂತಂದಂಗೆ. ಗ್ಯಾಸ್ವಿಯಸ್ ಫೇಸ್ ಒಳಗೆ ಏನೇನು ಕನ್ಸಿಡರ್ ಮಾಡಬೇಕು, ಸ್ಟೆರಿಕ್ ಇಫೆಕ್ಟು, ಇಂಡಕ್ಟಿವ್ ಇಫೆಕ್ಟು. ನೋಡ ಟರ್ಷರಿ ಒಳಗೆ ಹೈಯೆಸ್ಟ್ ಸ್ಟೆರಿಕ್ ಇಫೆಕ್ಟ್ ಇರ್ತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಸೆಕೆಂಡರಿ ತೊಗೊಳ್ರಿ, ಆಮೇಲೆ ಪ್ರೈಮರಿ, ಆಮೇಲೆ NH3. ಯಾಕಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇನ್ ಗ್ಯಾಸ್ವಿಯಸ್ ಫೇಸ್ ಅಲ್ಲ, ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಇಟ್ ವಿಲ್ ಕಮ್ ಲಾಸ್ಟ್ ಬರ್ತಾವೆ ಅವೆಲ್ಲ. ಗ್ಯಾಸ್ವಿಯಸ್ ಫೇಸ್ ಕೊಡ್ರಿ, ಇದನ್ನು ನೆನಪನೇ ಇಟ್ಕೋಬೇಕು. ಇಫ್ ದೇ ವಿಲ್ ಆಸ್ಕ್ ಅಬೌಟ್ ಗ್ಯಾಸ್ವಿಯಸ್ ಫೇಸ್ ಒಳಗೆ ಕೇಳಿದಂದ್ರೆ ಮಾಡ್ತಿರೋದನ್ನ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೀವು ನೆನಪನೇ ಇಟ್ಕೋಬೇಕು, ಇದೆಲ್ಲ ಮಿಥೈಲ್ ಕೈತ್. ಈಗ ಬೈ ಚಾನ್ಸ್ ಇಥೈಲ್ ಕೊಟ್ಟು ಅಂದ್ರೆ ಆರ್ಡರ್ ಚೇಂಜ್ ಆಗ್ತೈತೆ ನೋಡ್ರಿ. ಇಥೈಲ್ ಕೊಟ್ಟಿದ್ದಂದ್ರೆ ದಿಸ್ ಈಸ್ ಆರ್ಡರ್, ಇಥೈಲ್ ಗ್ರೂಪ್. ಇಥೈಲ್ ಕೊಟ್ಟಂದ್ರೆ ನೋಡಿ, ಇದಕ್ಕೆ ಡಿಫ್ರೆನ್ಸ್ 3 ಚೇಂಜ್ ಅದಾವೆ ನೋಡಿ. ಇವು 3 ನೆನಪನ್ನ ಇಟ್ಕೋಬೇಕು. ಆರ್ಡರ್ 3 ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಲೆವೆಲ್ದಾಗ JEE ನೀಟ್ ಒಳಗೆ ಕೇಳ್ತಾನೆ 1, 2, 3. ದೀಸ್ 3 ಆರ್ಡರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಹೆಂಗೆ ಕೇಳೋಣ, ಇಥೈಲ್ ಗ್ರೂಪ್ ಇತ್ತಂದ್ರೆ ಸೆಕೆಂಡರಿ ವಿಲ್ ಕಮ್ ಫಸ್ಟ್, ಟರ್ಷರಿ, ಆಫ್ಟರ್ ದ್ಯಾಟ್ ಪ್ರೈಮರಿ, ಆಫ್ಟರ್ ದ್ಯಾಟ್ ವಾಟ್ NH3 ಬರ್ತೈತೆ ನೋಡಿ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ಸೆಕೆಂಡ್ ಪಾಯಿಂಟ್ಗೆ ಟರ್ಷರಿ ಬರ್ತೈತೆ ನೋಡಿ, ಇಂಪಾರ್ಟೆಂಟ್. ಯಾಕೆ ಇನ್ ದಿಸ್ ಕೇಸ್ ಇಥೈಲ್ ಗ್ರೂಪ್ ಈಸ್ ಡಾಮಿನೆಂಟ್. ಇಥೈಲ್ ಗ್ರೂಪ್ ಏನಾಗ್ತದೆ, ಡಾಮಿನೆಂಟ್. ಇನ್ನು ಎಕ್ವಿಯಸ್ ಫೇಸ್ದಾಗ ಕೇಳಿದಾಗ ಹಿಂಗೆ ಚೇಂಜ್ ಆಗ್ತೈತೆ ನೋಡಿ. ಇದು ಎಕ್ವಿಯಸ್ ಫೇಸ್ ಇದೆ ಯೂಶ್ವಲಿ, ಗ್ಯಾಸ್ವಿಯಸ್ ಫೇಸ್ ಅಂತಲ್ಲ, ಇದು ಎಕ್ವಿಯಸ್ ಫೇಸ್ ಕನ್ಸಿಡರ್ ಮಾಡ್ತಾನೆ. ಸರ್ ಏನೂ ಫೇಸಸ್ ಕೊಟ್ಟಿಲ್ಲ ಅಂದರೆ ಹೆಂಗತ್ತಂದ್ರೆ ಅದು ಎಕ್ವಿಯಸ್ ಫೇಸ್ ಅದ. ಯಾವ ಫೇಸಸ್ ಮೆನ್ಷನ್ ಮಾಡಿಲ್ಪ. ಕಾಂಪಿಟೇಟಿವ್ ಲೆವೆಲ್ದಾಗ JEE ಒಳಗೋದು ಕ್ವಶನ್ ಕೇಳಿದ್ದವಮ್ಮಿ, ಅವ್ನು ಫೇಸಸ್ ಎಕ್ಸ್ಪ್ಲೇನ್ ಮಾಡಿಲ್ಲ, ಫೇಸಸ್ ಮೆನ್ಷನ್ ಮಾಡಿಲ್ಲ ಅವ್ನು ಯಾವ ಫೇಸ್ ಅಂತೇಳಿ. ಅವಾಗ ಹೆಂಗೆ ಮಾಡ್ತಾರೆ, ಯಾವ ಟು ಕನ್ಸಿಡರ್ ಎಕ್ವಿಯಸ್ ಫೇಸ್ ಕನ್ಸಿಡರ್ ಮಾಡಬೇಕು. ಅವಾಗ ಎಕ್ವಿಯಸ್ ಫೇಸ್ ಕನ್ಸಿಡರ್ ಮಾಡಿರಿ. ಮಿಥೈಲ್ ಗ್ರೂಪ್ ಐತೆ, ಇಥೈಲ್ ಗ್ರೂಪ್ ಐತೆ ಕನ್ಸಿಡರ್ ಮಾಡಿರಿ. ಮಿಥೈಲ್ ಇತ್ತಂದರೆ ಹೌ ಟು ಫಾಲೋ ದಿಸ್ ಒನ್, ಇಫ್ ಇಥೈಲ್ ಈಸ್ ದರ್ ಹೌ ಟು ಫಾಲೋ ದಿಸ್ ಒನ್. ಸೆಕೆಂಡರಿ ಬರ್ತೈತೆ, ಇಲ್ಲಿ ಅಷ್ಟೇ ಚೇಂಜಸ್ ಆಗ್ತೈತೆ ನಾವು, ಇದಕ್ಕಷ್ಟೇ ಇಲ್ಲಷ್ಟೇ ಇವೆರಡು ಎಕ್ಸ್ಚೇಂಜ್ ಮಾಡಿದ್ರೆ ಮುಗಿದೋಯ್ತು. ಓಕೆ ಆಯ್ತಲ್ಲ. ಓಕೆ, ಅಪ್ ಟು ದಿಸ್ ವಾಟ್ majority difficult questions is completed from first preparatory exam. Okay, thank you.